ಈ 3 ದಿನ ಆ ಸಾಧ್ಯತೆಯೊಂದಿಗೆ ಬೆಸೆದುಕೊಳ್ಳೋಕೆ ಪೂರ್ತಿಯಾಗಿ ಸಮರ್ಪಿತರಾಗಿ. ಅವಳನ್ನು ಹೇಗೆ ಪ್ರತಿಷ್ಠಾಪಿಸಲಾಗಿದೆ ಅಂದರೆ ಸುಮಾರು 3600ರಿಂದ 4500 ವರ್ಷಗಳವರೆಗೆ ಇರ್ತಾಳೆ. पंच इंद्रिय तारिणी देवी पंचकोश प्रवेशिनी अग्नि भूमि जलाकाश वायु पंचस्वरूपिणी देवी पंच इंद्रिय तारिणी देवी पंचकोश प्रवेशिनी अग्नि भूमि जलाकाश वायु पंचस्वरूपिणी देवी चित्त प्रभाषिनी देवी बुद्धि विकासिनी अहंकार गर्व विनाशिनी परज्ञान प्रदायिनी देवी चित्त प्रभाषिनी देवी बुद्धि विकासिनी अहंकार गर्व विनाशिनी परज्ञान प्रदायिनी देवी 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 देवी. ದೇವಿ ನೀವು ತಲುಪೋ ಗುರಿ ಅಲ್ಲ, ಅವಳೊಂದು ಸಂಪರ್ಕ ಬಿಂದು. ಅವಳು ಅಸೀಮವಾದ ಒಂದು ಸಾಧ್ಯತೆಯನ್ನ ತೆರೀತಾಳೆ. ಅಂದರೆ ದೇವಿ ಒಂದು ಬಾಗಿಲು. ಇದು ಮತಧರ್ಮದಿಂದ ಜವಾಬ್ದಾರಿಯೆಡೆಗೆ ಸಾಗೋ ಬಗ್ಗೆ. ಇದು ನೀವು ಮತಾಂತರ ಹೊಂದುತ್ತಿರೋ ಹೊಸ ರಿಲಿಜಿಯನ್ ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ತಿರೋದು. ನಮಗೆ ಗೊತ್ತಿರೋ ವಿಷಯಗಳದ್ದಷ್ಟೇ ಅಲ್ಲ, ಗೊತ್ತಿಲ್ಲದ ವಿಷಯಗಳದ್ದೂ ಕೂಡ. ನಾವಿನ್ನೂ ಅರಿಯದ ಸಾಧ್ಯತೆಗಳು ನಮ್ಮದೇ ಜವಾಬ್ದಾರಿ ಅಲ್ವಾ? ಹಲೋ, ನಾವು ಅರಿತಿರೋ ಆನಂದಿಸ್ತಿರೋ ಸಾಧ್ಯತೆಗಳ ಜವಾಬ್ದಾರಿ ತಗೊಳ್ತೀವಿ. ನಾನು ಕೇಳ್ತಿರೋದು, ನಾವಿನ್ನೂ ಅರಿಯದ ವಿಷಯಗಳು ನಮ್ಮದೇ ಜವಾಬ್ದಾರಿ ಅಲ್ವಾ? ಅದನ್ನು ಕೈಗೆತ್ಕೊಂಡ್ರೆ ಮಾತ್ರ ಬಾಗಿಲು ತೆರೆಯುತ್ತೆ. ಇದು ಅಂಥದೇ ಪ್ರಕ್ರಿಯೆ. ಹಾಗೂ ಅವಳು ಒಂದು ಬಾಗಿಲು. ನೀವು ತೆರೆದುಕೊಂಡಿದ್ದು ಫೋಕಸ್ ಆಗಿರಬೇಕು. ಪ್ರತಿದಿನ ಅವಳ ಬಾಗಿಲು ತಟ್ಟಬೇಕು. ಅವಳು ಬಾಗಿಲು ತೆರೆದಾಗ ಜೀವನ ಬೇರೆನೇ ಮಟ್ಟ ತಲುಪುತ್ತೆ. ಈ 3 ದಿನ ಭೈರವಿ ಅಥವಾ ದೇವಿ ಅಥವಾ ಅದನ್ನು ಏನೇ ಕರೀರಿ, ಆ ಸಾಧ್ಯತೆಯೊಂದಿಗೆ ಬೆಸೆದುಕೊಳ್ಳೋಕೆ ನಿಮ್ಮನ್ನ ಪೂರ್ತಿಯಾಗಿ ಸಮರ್ಪಿಸಿಕೊಳ್ಳಿ. ಯಾಕೆ ಭೈರವಿ? ಲಿಂಗ ಭೈರವಿಯ ಪ್ರತಿಷ್ಠಾಪನೆಯ ಹಿಂದೆ ಒಂದು ಗಣಿತ ಇದೆ. ಅವಳೊಂದು ನಿರ್ದಿಷ್ಟ ರೀತಿಯ ಶಕ್ತಿಯನ್ನು ಹೊಮ್ಮಿಸಲಿ ಅಂತ. ಭೈರವಿ ಏನನ್ನು ಪ್ರತಿನಿಧಿಸ್ತಾಳೋ ಅದರ ಒಂದು ಮುಖ್ಯ ಅಂಶ ಭೈರವಿ ರಕ್ತಶುದ್ಧಿ ಅನ್ನೋದಾಗಿದೆ. ಅಂದರೆ ನಿಮ್ಮ ರಕ್ತವನ್ನು ಶುದ್ಧ ಮಾಡೋದು. ಹಿಂದಿನ 6-7 ಪೀಳಿಗೆಯನ್ನು ತಗೊಂಡ್ರೆ ನೀವು ಆ ಪೀಳಿಗೆಗಳ ಜನರ ಪುನರಾವರ್ತನೆಯಷ್ಟೇ. ಯಾವ ರೀತಿ ದೇಹ ಹೊಂದಿದ್ದೀರಿ, ಯಾವ ರೀತಿ ಮನಸ್ಸನ್ನು ಹೊಂದಿದ್ದೀರಿ, ಅದು ಕೆಲಸ ಮಾಡಲಿ ಅಥವಾ ಮಾಡದೇ ಇರಲಿ. 18 ಆಗಿದ್ದಾಗ ಅವರನ್ನೆಲ್ಲ ಕೊಡವೆ ಹಾಕಿದ್ದೀನಿ ಅಂದ್ಕೊಂಡಿರ್ತೀರಿ. ಅದರ ನಿಧಾನವಾಗಿ ಅವರು ವ್ಯಕ್ತವಾಗೋಕೆ ಶುರುವಾಗ್ತಾರೆ. ಭೈರವಿ ರಕ್ತಶುದ್ಧಿ ಅಂದರೆ ಪೂರ್ವಜರ ಎಲ್ಲ ಅಚ್ಚೊತ್ತುಗಳಿಂದ ನಿಮ್ಮ ರಕ್ತವನ್ನು ಶುದ್ಧ ಮಾಡೋದು ಅಂತ. ಆಗ ನೀವಿಲ್ಲಿ ಕೂತ್ರೆ ನೀವು ಮಾತ್ರ ಇರ್ತೀರಿ, ಈ ಜೀವ ಮಾತ್ರ. ಅದೇ ಹಳೆ ಸಿನಿಮಾನೇ ಮತ್ತೆ ಓಡಲ್ಲ. ನಿಮ್ಮನ್ನು ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಬಹುದು. ಇದು ಮುಖ್ಯ. ಅಧ್ಯಾತ್ಮದ ಕಡೆ ಮುಖ ಮಾಡಿದರೆ ಅತ್ಯಂತ ಮೂಲಭೂತವಾದದ್ದು.
ದೇವಿ ಅನ್ನೋ ಪದ ದಿವ್ ಅನ್ನೋದ್ರಿಂದ ಬಂದಿದೆ. ದಿವ್ ಅನ್ನೋದಕ್ಕೆ ಎರಡು ಅರ್ಥಗಳಿವೆ. ಒಂದೇನೆಂದರೆ ಸ್ಪೇಸ್ ಅಥವಾ ಹರವು. ಅದೇ ಪದವನ್ನು ಭವ್ಯ ಅನ್ನೋದಕ್ಕೂ ಬಳಸ್ತಾರೆ. ದಿವ್ಯ ಅಂದರೆ ಭವ್ಯವಾದದ್ದು ಅಂತ. ಅಂದರೆ ಹರವು ಅತ್ಯಂತ ಭವ್ಯವಾದದ್ದು, ಖಾಲಿ ಹರವು ಅತ್ಯಂತ ಭವ್ಯವಾದದ್ದು. ಭೈರವಿಗೆ ಒಂದು ರೂಪ ಇದೆ, ಆದರೆ ಅವಳು ಸೃಷ್ಟಿಯ ಮಡಿಲಾಗಿರೋ ಆ ಹರವನ್ನು ಪ್ರತಿನಿಧಿಸ್ತಾಳೆ. ಹಾಗಾಗಿ ದೇವಿ ಅಂತ ಕರೆಯೋ ಜೀವನದ ಆಯಾಮ ಈ ಅಂಶವನ್ನು ಕಿಚ್ಚೆಬ್ಬಿಸುತ್ತೆ. ನೀವು ನೋಡೋ ಎಲ್ಲವನ್ನೂ ಇನ್ನೊಂದು ಪದರ ಆಳವಾಗಿ ನೋಡಿದರೆ ಎಲ್ಲನೂ ಚಮತ್ಕಾರಿಕವಾಗುತ್ತೆ. ಅಂದರೆ ದೇವಿಯನ್ನು, ಆ ಭವ್ಯ ಹಾರವನ್ನು ನಿರ್ಮಿಸೋಕೆ ನೋಡ್ತಿದ್ದೀವಿ. ಅದರ ಭಾಗವಾಗಿ ದೇವಿಯ ಅಲ್ಗೋರಿದಮ್ನ ಪ್ರಮುಖ ಸಂಖ್ಯೆ 11, 5, 3 ಮುಖ್ಯವಾದ ಸಂಖ್ಯೆಗಳು. ಅವಳಿಗೆ 11 ಅತ್ಯಂತ ಮುಖ್ಯ ಸಂಖ್ಯೆ. ಅವಳ ಮಾಪನ ಇನ್ನಿತರ ಸಂಗತಿಗಳಲ್ಲಿ 11, 11ರ ಅಪವರ್ತ್ಯಗಳು ಬರುತ್ತೆ. ಯಾಕಂದರೆ ಒಂದು ಸ್ಥಳವನ್ನು ನಿರ್ಮಿಸುವಾಗ ಆ ಆಯಾಮ ಸರಿಯಾದ ಅನುಪಾತದಲ್ಲಿದ್ದರೆ ಮಾತ್ರ ಈ ಅನುರಣನ ದೀರ್ಘಕಾಲದವರೆಗೆ ಶಾಶ್ವತವಾಗಿ ಇರುತ್ತೆ. ಶಾಶ್ವತ ಅಂದಾಗ ಅವಳನ್ನು ಹೇಗೆ ಪ್ರತಿಷ್ಠಾಪಿಸಲಾಗಿದೆ ಅಂದರೆ ಸುಮಾರು 3600ರಿಂದ 4500 ವರ್ಷಗಳವರೆಗೆ ಇರ್ತಾಳೆ. ಅದರ ನಂತರ ಏನಾಗುತ್ತೆ? ಅವಳಲ್ಲಿ ಕೆಲವು ಬದಲಾವಣೆಗಳಾಗುತ್ತವೆ. ಕೆಲವು ಸಮರ್ಥ ಜನರ ಕೈಲಿ ಅದನ್ನು ಇಡಲಾಗುತ್ತೆ. ಅದಕ್ಕೆ ಸಿದ್ಧರಿರೋರು ಒಂದಿಷ್ಟು ಪ್ರಮಾಣದ ಸಮಯ ಮತ್ತು ಗಮನನ ಕೊಡಬೇಕು. ನಾವು ಅಂಥವರನ್ನು ನಿರ್ಮಿಸಬೇಕು. ಮುಂದಿನ ತಲೆಮಾರು ಬರಡಾಗಬಾರದು. ಅತಿ ಮಹಿಮಯುತೆ ಭೈರವಿ, ಹೇ ದೇವಿ ಹೇ ದೇವಿ, ಅತಿ ಮಹಿಮಯುತೆ ಭೈರವಿ, ಸದಾ ರೌದ್ರವದನಯುತ ಮೂತೆ, ಸದಾ ರೌದ್ರವದನಯುತ ಮೂತೆ, ಸ್ವೀಕುರು ಮಾಂ ತವ ನಿಸ್ಸೀಮ ಕರುಣಾ ಕಟಾಕ್ಷೆ, ಹೇ ದೇವಿ ಅತಿ ಮಹಿಮಯುತೆ ಮಹಾಶಕ್ತಿ, ಸದಾ ರೌದ್ರ
रौद्रवदनयुतमूर्ते सदा रौद्रवदनयुतमूर्ते स्वीकुरु मां तव निस्सीम करुणा कटाक्षे हे देवी अतिमहिमयुते महाशक्ति सदा रौद्रवदनयुतमूर्ते सदा रौद्रवदनयुतमूर्ते स्वीकुरु मां तव निस्सीम करुणा कटाक्षे महादेवी महेश्वरी रौद्रिणी दया सागरी महादेवी महेश्वरी रौद्रिणी दया सागरी महादेवी महेश्वरी रौद्रिणी दया सागरी துன்பமில்லாத நிலையே பைரவி தூக்கம் எல்லா கண் விழிப்பே பைரவி அன்பு கணிந்து கனிவே பைரவி ஆண்மை நிறைந்து நிறைவே பைரவி ದೇವಿ ಬಂದ ಮೇಲೆ ಇಲ್ಲಿ ಎಲ್ಲವೂ ಇನ್ನಷ್ಟು ಚೈತನ್ಯ ಭರಿತವಾಗಿದೆ. ಭೈರವಿ ಎನ್ನத்தில் நிற்கும் நேரி ಸಂತೋಷದ ಭಾವ, ಹರ್ಷೋಲ್ಲಾಸದ ಭಾವ, ಸಾಮಾನ್ಯ ದಿನಗಳಲ್ಲಿ ಅನುಭವಕ್ಕೆ ಬರದ ಭಾವಗಳೆಲ್ಲವೂ ಇವೆ. ತುಂಬಾ ಸಮಯದವರೆಗೆ ಇದು ಹೀಗೆ ನನ್ನೊಂದಿಗೆ ಇರತ್ತೆ ಅಂತ ಭಾವಿಸಿದೀನಿ. சோம்பர் கெடுக்கும் துணிவே பைரவி சொல்லில் விளங்கும் சுடரே பைரவி ಇದು ನಮ್ಮ ಜವಾಬ್ದಾರಿ ಆಗತ್ತೆ. ನಾವು ಭಕ್ತಿಯನ್ನ ವಿವೇಕಯುತ, ಹರ್ಷೋಲ್ಲಾಸಭರಿತ, ಸಂತೋಷಭರಿತ, ಆನಂದಭರಿತ ರೀತಿಯಲ್ಲಿ ನೀಡಬೇಕು. ಯಾಕಂದರೆ ಜನರು ನಿಮ್ಮನ್ನು ನೋಡಿದರೆ ನಿಮಗೆ ಏನಾಯಿತು ಅನ್ನಬೇಕು, ನಾನು ಹೀಗಾಗಬೇಕು ಅನ್ನಬೇಕು. ದೈವಿಕ ಸ್ತ್ರೀ ತತ್ವವನ್ನು ಪ್ರತಿಷ್ಠಾಪಿಸೋದು ಒಂದು ಅದ್ಭುತ ಪ್ರಯತ್ನವಾಗಿದೆ. ಜಗತ್ತಿನ ಈ ಭಾಗಕ್ಕೆ ಅದು ಅತ್ಯಂತ ಮುಖ್ಯನೂ ಹೌದು. सर्वधाय महाशक्ति मूलाश्रयवासिनी सर्वधाय महाशक्ति मूलाश्रयवासिनी स्वाधिष्ठाने